ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ಹಾಗೆ ನಾಳೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸ್ಟಾಕ್ಗಳ ಮಾಹಿತಿ ಇದೆ, ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ನಿನ್ನೆ ವಿಡಿಯೋದಲ್ಲಿ ನಾವು ಒಂದು ಅನಲೈಸ್ ಮಾಡಿದ್ವಿ, ಏನಂತ ಬೈ ಆನ್ ಡಿಪ್ಸ್ ಸೆಲ್ ಆನ್ ರೈಸ್ ಅಂತೇಳಿ. ಸೊ ಅದ್ರ ಪ್ರಕಾರ ಇವತ್ತು ಒಂದು ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಬೈ ಆನ್ ಡಿಪ್ಸ್ ಮಾಡಿದವ್ರಿಗೆ ಒಂದು ಚೆನ್ನಾಗಿ ಪ್ರಾಫಿಟ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. 23,382ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಲೋ ಆಗಿದ್ದು 23,350. ನಂತರ ಮಾರ್ಕೆಟು ಕಂಟಿನ್ಯೂ ಅಪ್ಸೈಡ್ ಮೂವ್ ಆಗ್ತಾ ಬಂತು ಅಂಟಿಲ್ 23,558 ಒಂದು ಹಾಯ್ ಆಯಿತು ಸ್ನೇಹಿತರೆ. ಅದೇ ಹಾಯ್ನಲ್ಲಿ ಕ್ಲೋಸ್ ಆಗಿದೆ 23,548. ಬಟ್ ಕರೆಕ್ಷನ್ ಆಗಿಬಿಟ್ಟು 23,537ರಲ್ಲಿ ಕ್ಲೋಸ್ ಆಗಿದೆ ಮಾರ್ಕೆಟು. ಒಂದು ಪಾಸಿಟಿವ್ ನ್ಯೂಸ್ ಏನಂದರೆ 23,500ರ ಮೇಲೆ ಕ್ಲೋಸ್ ಆಗಿದೆ. ನಿನ್ನೆ ಕೂಡ ಹೇಳಿದ್ದೆ 500 ಎಬೋವ್ ಕ್ಲೋಸ್ ಆಗಿದೆ. ಇವತ್ತು ಕೂಡ 500ರ ಮೇಲೆ ಕ್ಲೋಸ್ ಆಗಿದೆ. ಹೀಗಾಗಿ ಕಂಟಿನ್ಯೂ 500 ಎಬೋವ್ ಕ್ಲೋಸ್ ಆಗ್ತಾ ಇರೋದ್ರಿಂದ 500 ಒಂದು ಮೇಜರ್ ಸಪೋರ್ಟ್ ಆಗಿ ಕನ್ಸಿಡರ್ ಆಗುತ್ತೆ. ಸಪೋಸ್ ನಿಫ್ಟಿ ಕೆಳಗಡೆ ಹೋದರೂ ಕೂಡ ಇಂಟ್ರಾಡೇದಲ್ಲಿ ಮತ್ತೆ ರಿಕವರಿ ಆಗ್ತಾ ಇದೆ. ಏನಕ್ಕೆ ಅಂದರೆ 500ನಲ್ಲಿ 23,500ರಲ್ಲಿ ಪುಟ್ ರೈಟರ್ಸ್ ಸಿಕ್ಕಾಪಟ್ಟೆ ಜಮಾ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಡಿಪ್ಲಾಯ್ ಆಗ್ತಾ ಇದ್ದಾರೆ. ಪುಟ್ ರೈಟಿಂಗ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಹ್ಯೂಜ್ ಪುಟ್ ರೈಟಿಂಗ್ಸ್ 23,500ನಲ್ಲಿ ಆಗ್ತಾ ಇದೆ. ಇನ್ನು ಕಾಲ್ ರೈಟರ್ಸ್ ನೋಡಿದರೆ 23,650, 23,700ರಲ್ಲಿ ಜಾಸ್ತಿ ಕಾಲ್ ರೈಟರ್ಸ್ ಇದ್ದಾರೆ. ಇಲ್ಲಿ ನಾವು ಒಂದು ಅಪಾರ್ಚುನಿಟಿ ನೋಡಿ, 23,430 ಸ್ಟಾಪ್ ಲಾಸ್ ಇಟ್ಬಿಟ್ಟು ಯಾರಾದರೂ ಕಾಲ್ ಬೈ ಮಾಡಿದರೆ ನಿಫ್ಟಿಯಲ್ಲಿ ಆ್ಯಟ್ ದ ಮನಿ 100 ಪಾಯಿಂಟ್ಸ್ ಅಂದರೆ ಪ್ರೀಮಿಯಮ್ನಲ್ಲಿ ನಮಗೇನಿಲ್ಲ ಅಂದರೂ ಒಂದು 30ರಿಂದ 35 ಪಾಯಿಂಟ್ ಪ್ರಾಫಿಟ್ ಆಗಿರೋದು. ಈ ಥರ ಮಾರ್ಕೆಟ್ ಇದ್ದಾಗೆ ಆಪ್ಷನ್ನಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ, ಅದರ್ವೈಸ್ ಮಾಡಬೇಡಿ. ಇದು ಕ್ಲಿಯರ್ ಕಟ್ ಹೇಳ್ತಾ ಇದ್ದೇನೆ. ಕೆಲವೊಂದಿಷ್ಟು ಜನ ವೀಕ್ಷಕರು ತಪ್ಪು ತಿಳ್ಕೊತಾರೆ, ಇಂಟ್ರಾಡೇ ಅಥವಾ ಆಪ್ಷನ್ ಟ್ರೇಡ್ ಬಗ್ಗೆ ಹೇಳಬೇಡಿ, ಅದರಲ್ಲಿ ತುಂಬ ಜನ ಲಾಸ್ ಮಾಡ್ಕೊತಿದ್ದಾರೆ ಹಾಗೆ ಹೀಗೆ ಅಂತೇಳಿ. ಐ ಅಗ್ರಿ. ಅವರ ಒಂದು ಕಮೆಂಟ್ಸ್ಗೆ, ಅವರ ಒಂದು ಮಾತಿಗೆ ನಾನು ತುಂಬ ರೆಸ್ಪೆಕ್ಟ್ ಕೊಡ್ತೇನೆ, ಬೆಲೆ ಕೊಡ್ತಾ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂದರೆ ಸ್ಟಾಕ್ ಮಾರ್ಕೆಟ್ ಅಂದರೆ ಒಂದು ದೊಡ್ಡ ಸಮುದ್ರ ಇದ್ದಾಗೆ. ಇದರಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರು ಇರ್ತಾರೆ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರು ಇರ್ತಾರೆ, ಹಾಗೆ ಪೊಸಿಷನಲ್ ಟ್ರೇಡ್ ಮಾಡೋರು ಇರ್ತಾರೆ. ಕೆಲವೊಂದಿಷ್ಟು ಜನ ಜಾಬ್ ಮಾಡ್ತಿರ್ತಾರೆ, ಅವ್ರಿಗೆ ಡೈಲಿ ಮಾರ್ಕೆಟ್ ನೋಡಲಿಕ್ಕೆ ಆಗಲ್ಲ. ಅವರು ಲಾಂಗ್ ಟರ್ಮ್ ನಮ್ಮ ಹತ್ರ ಒಂದು 5 ಲಕ್ಷ ಇದೆ, 10 ಲಕ್ಷ ಇದೆ, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿರ್ತಾರೆ. ಅವ್ರಿಗೆ ಸ್ಟಾಕ್ ಸೂಟ್ ಆಗುತ್ತೆ ಫಾರ್ ಲಾಂಗ್ ಟರ್ಮ್, 1 ವರ್ಷ, 5 ವರ್ಷ, 10 ವರ್ಷ ಈ ಥರ. ಅಥವಾ ಮ್ಯೂಚುವಲ್ ಫಂಡ್ಸು ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಥವಾ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಜಾಬ್ ಹೋಲ್ಡರ್ಸ್ ಪರ್ಟಿಕ್ಯುಲರ್ಲಿ ಬೇರೆ ಬೇರೆ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಸೆಕ್ಟರ್ನಲ್ಲಿ ಜಾಬ್ ಮಾಡ್ತಾ ಇರಲಿ ಅಂಥವ್ರಿಗೆ ಆ ಥರ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಥವಾ ಶಾರ್ಟ್ ಟರ್ಮು ಸೂಟ್ ಆಗುತ್ತೆ. ಅವರು ಸ್ಟಡಿ ಮಾಡಬೇಕು, ಜೊತೆಗೆ ಅವರ ಒಂದು ಅಡ್ವೈಸರ್ ಕೇಳಿಬಿಟ್ಟು ಎಂಟ್ರಿ ಮತ್ತು ಎಕ್ಸಿಟ್ ಅವನ್ನೆಲ್ಲ ವಿಚಾರ ಮಾಡಬೇಕಾಗುತ್ತೆ. ಇನ್ನು ಬೇರೆ ಅವ್ರಿಗೆ ಸಪೋಸ್ ಸ್ಟೂಡೆಂಟ್ಸ್ ಇದ್ದರೆ ಸ್ಟೂಡೆಂಟ್ಸ್ ಏನಾಗುತ್ತೆ, ಓದೋದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ಅಂಥವ್ರಿಗೆ ನಾವು ಸ್ಟ್ರಿಕ್ಟಾಗಿ ಹೇಳೋದೇನೆಂದರೆ ಇಂಟ್ರಾಡೇ ಟ್ರೇಡಿಂಗ್, ಆಪ್ಷನ್ ಟ್ರೇಡಿಂಗ್ ಮಾಡಲಿಕ್ಕೆ ಹೋಗಬೇಡಿ ಅಂಟಿಲ್ ನಿಮ್ಮ ಒಂದು ಸ್ಟಡೀಸು ಫಿನಿಷ್ ಆಗೋವರೆಗೆ ನಿಮ್ಮ ಕರಿಯರ್ ಚೂಸ್ ಮಾಡ್ಕೊಳ್ಳಿ ಫಸ್ಟು. ನಂತರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಸಕ್ತಿ ಇದ್ದರೆ ಫಸ್ಟು ಬುಕ್ಸ್ ಓದಿ, ಚಾರ್ಟ್ ಸ್ಟಡಿ ಮಾಡಿ, ಏನು ಅಕಾಡೆಮಿ ಸೇರಿ, ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಟ್ರೈನಿಂಗ್ ಸೆಂಟರ್ಸ್ ಇವೆ, ಅಲ್ಲಿ ಟ್ರೈನಿಂಗ್ ತೊಗೊಳ್ಳಿ ಫಸ್ಟು. ನೀವು ಯಾವ ಥರ ಕಾಲೇಜ್ಗೆ ಹೋಗ್ತೀರಾ ಅದೇ ಥರ ಒಂದು ಟ್ರೈನಿಂಗ್ ತೊಗೊಳ್ಳಿ ಸ್ಟ್ರಿಕ್ಟಾಗಿ. ಐದರ್ ನೀವು ಇದನ್ನು ಕರಿಯರ್ ಆಗಿ ಚೂಸ್ ಮಾಡ್ಕೊಳ್ಳೋದಿದ್ದರೆ, ಯಾರಾದ್ರೂ ಸ್ಟೂಡೆಂಟ್ಸ್ ಅಂತಲ್ಲ, ಪ್ರತಿಯೊಬ್ಬರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕರಿಯರ್ ಆಗಿ ನಾವು ಚೂಸ್ ಮಾಡ್ಕೋಬೇಕಂದ್ರೆ ಫಸ್ಟ್ ವಿ ಶುಡ್ ಹ್ಯಾವ್ ಟು ಸ್ಟಡಿ. ನಾವು ಓದಲೇಬೇಕು ಕಂಪಲ್ಸರಿ, ಇಲ್ಲಾಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಸರ್ವೈವ್ ಆಗೋದು ತುಂಬ ಕಷ್ಟ. ಅದರಲ್ಲೂ ಕೂಡ ಆಪ್ಷನ್ ಟ್ರೇಡಿಂಗ್ನಲ್ಲಿ, ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ ಸರ್ವೈವ್ ಆಗೋದು ತುಂಬ ಕಷ್ಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇದರಲ್ಲಿ ಸೋತು ಹೋಗಿರ್ತಾರೆ, ಇನ್ನು ಜನಸಾಮಾನ್ಯರ ಗತಿ ತುಂಬ ಕಷ್ಟ. ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಸ್ಪೆಷಲಿ ಆಪ್ಷನ್ ಬಾಯಿಂಗ್ನಲ್ಲಿ ನಾವು ಆಪ್ಷನ್ ಬಯರ್ಸ್ ಹೇಳ್ತಾ ಇರೋದು. ಆಪ್ಷನ್ ಸೆಲ್ಲರ್ಸ್ ಆದರೆ ಏನಾಗುತ್ತೆ, ಅದಕ್ಕೆ ಆಪ್ಷನ್ ಸೆಲ್ಲಿಂಗ್ ಮಾಡಬೇಕಂದ್ರೆ ಹ್ಯೂಜ್ ಮನಿ ಬೇಕಾಗುತ್ತೆ, ಬಂಡವಾಳ ಜಾಸ್ತಿ ಬೇಕು. ಮೋರ್ ದೆನ್ 25 lakhs 50 lakhs ಈ ಥರ ಒಂದು ಬಂಡವಾಳ ಇದ್ದರೆ ಆಪ್ಷನ್ ಸೆಲ್ಲಿಂಗ್ ಈಸಿ. ಅದರಲ್ಲಿ ಏನು ಜಾಸ್ತಿ ತಲೆ ಖರ್ಚು ಮಾಡೋದು, ಉಪಯೋಗ ಮಾಡೋದು ಬೇಕಾಗಿರಲ್ಲ. ಆಪ್ಷನ್ ಸೆಲ್ಲಿಂಗ್ನಲ್ಲಿ ಜಾಸ್ತಿ ಬಂಡವಾಳ ಹಾಕಿ
ದಿನಕ್ಕೆ 5,000 10,000 ತಗೊಳ್ಳೋರು ಇರ್ತಾರೆ. ಅದಕ್ಕೆ ಏನೂ ಇಲ್ಲ, ದೂರದ ಆಪ್ಷನ್ನು ಸ್ಟ್ರೈಕ್ ಪ್ರೈಸು, ಒಂದು ಕಡೆ ಕಾಲ್ ಸೆಲ್, ಒಂದು ಕಡೆ ಪುಟ್ ಸೆಲ್ ಮಾಡಿ ಸುಮ್ಮನೆ ಕೂತರೂ ಕೂಡ ದುಡ್ಡು ಬರ್ತಾ ಇರುತ್ತೆ. ಬಟ್ ನಾ ಹೇಳ್ತಾ ಇರೋದು ಸ್ಪೆಷಲಿ ಆಪ್ಷನ್ ಬಯಸ್ಗೆ, ಇಂಟ್ರಾಡೇ ಟ್ರೇಡರ್ಸ್ಗೆ ಹೇಳ್ತಾ ಇರೋದು, ಕಂಪಲ್ಸರಿ ಸ್ಟಡಿ ಮಾಡಲೇಬೇಕು. ಏನು ಸ್ಟಡಿ ಮಾಡಬೇಕು? ಇದಕ್ಕೆ ಸಂಬಂಧಪಟ್ಟಂತೆ ಚಾರ್ಟ್ ಸ್ಟಡಿ ಮಾಡಿ ಫಸ್ಟು, ಅದಕ್ಕೆ ಸಂಬಂಧಪಟ್ಟಂತೆ ಬುಕ್ಸ್ ಇವೆ. ಆಮೇಲೆ ಟ್ರೇಡಿಂಗ್ ಸೈಕಾಲಜಿಯನ್ನು ಇಂಪ್ರೂವ್ ಮಾಡಿಕೊಳ್ಳೇಬೇಕು. ನಾವು ಪ್ರತಿದಿನ ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿನ ಇಂಪ್ರೂವ್ ಮಾಡಿಕೊಳ್ಳೇಬೇಕು. ಹೀಗಾಗಿ ಈ ಥರ ಎಲ್ಲ ಸ್ಟಡಿ ಮಾಡಿದರೆ ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಸರ್ವೈವ್ ಆಗಲಿಕ್ಕೆ ಆಗುತ್ತೆ, ಸ್ಪೆಷಲಿ ಆಪ್ಷನ್ ಬಾಯಿಂಗ್ನಲ್ಲಿ. ನಾನು ಈ ವಿಡಿಯೋ ಹೇಳ್ತಾ ಇರೋದು ಯಾರಿಗೆ ಆಪ್ಷನ್ ಬಾಯಿಂಗ್ ಇಂಟ್ರೆಸ್ಟ್ ಇದೆ, ಇಂಟ್ರಾಡೇ ಟ್ರೇಡಿಂಗ್ ಇಂಟ್ರೆಸ್ಟ್ ಇದೆ, ಆಪ್ಷನ್ಸ್ನಲ್ಲಿ ಟ್ರೇಡ್ ಮಾಡಲಿಕ್ಕೆ ಇಷ್ಟ ಇದೆ ಅಂಥವ್ರಿಗೆ ಮಾತ್ರ ಹೇಳ್ತಾ ಇರೋದು. ಅದರ್ವೈಸ್ ಇಷ್ಟ ಇಲ್ದರೂ ನೋಡಲಿಕ್ಕೆ ಹೋಗಬೇಡಿ. ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಆಪ್ಷನ್ ಬಾಯಿಂಗ್ನಲ್ಲಿ ಅಥವಾ ಟ್ರೇಡಿಂಗ್ನಲ್ಲಿ ಇಂಟ್ರೆಸ್ಟ್ ಇಲ್ಲ, ಇಲ್ಲಪ್ಪ ನಮಗೆ ಲಾಂಗ್ ಟರ್ಮೇ ಸೂಟ್ ಆಗುತ್ತೆ ಅನ್ನೋರಾದರೆ ನೋಡಲಿಕ್ಕೆ ಹೋಗಬೇಡಿ, ನಾ ರಿಕ್ವೆಸ್ಟ್ ಮಾಡ್ಕೊತೀನಿ. ಮತ್ತು ನೋಡಿಬಿಟ್ಟು ಗೊತ್ತಿಲ್ಲದೆ ಏನೇನೋ ಕಮೆಂಟ್ ಹಾಕೋ ಆ ಥರ ಬೇಡ. ಯಾರಿಗೆ ಇಷ್ಟ ಇದೆ ಆಪ್ಷನ್ ಬಾಯಿಂಗ್ನಲ್ಲಿ ಅವ್ರು ನೋಡ್ಬೋದು, ಸ್ವಲ್ಪ ಆದರೂ ಅವ್ರಿಗೆ ಗೇನ್ ಆಗುತ್ತೆ ನಾಲೆಜ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇರಲಿ, ಇನ್ನು ಇಲ್ಲಿ 5 ಮಿನಿಟ್ಸ್ ಚಾರ್ಟ್ನಲ್ಲಿ ನೋಡಿ, ಅದನ್ನೇ ಹೇಳ್ತಾ ಇರೋದು. ಈ ಥರ ಅವಕಾಶ ಸಿಕ್ಕಾಗ ನಾವು ಅವಕಾಶಕ್ಕಾಗಿ ಕಾಯ್ತಾ ಕೂಡಬೇಕು. ಆಪ್ಷನ್ ಬಾಯರ್ಸ್ ಇದ್ದರೆ, ಇಂಟ್ರಾಡೇ ಟ್ರೇಡರ್ಸ್ ಇದ್ದರೆ, ಯಾವ ಥರ ಒಂದು ಹುಲಿ ಹಂಟ್ ಮಾಡಲಿಕ್ಕೆ, ಬೇಟೆ ಆಡಲಿಕ್ಕೆ ಕಾಯ್ತಾ ಕೂತು ಮಾಡುತ್ತಲ್ಲ, ಆ ಥರ ನಾವು ಕೂಡ ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ನೋಡಿ, ಇಲ್ಲೊಂದು ಅವಕಾಶ ಇತ್ತು, ಇದು ಒಂದು ಸಪೋರ್ಟ್ ಅಂತ ಪರಿಗಣನೆ ಮಾಡಿಬಿಟ್ಟು ಇಲ್ಲಿ ಎಂಟ್ರಿ ಆಗಿದ್ದರೆ ನೋಡಿ, ಸ್ಟಾಪ್ ಲಾಸ್ ಹಿಟ್ಟಾಗಿಲ್ಲ, ನಮಗೆ 30 ರಿಂದ 40 ಪಾಯಿಂಟ್ ಪ್ರೀಮಿಯಮ್ನಲ್ಲಿ ಸಿಗ್ತಾಯಿತ್ತು. ಮೋರ್ ದೆನ್ ಇನಫ್. ಒಂದು ದಿನಕ್ಕೆ ಅಷ್ಟೊಂದು ಸಿಕ್ಕರೆ, ಸಪೋಸ್ ನಮ್ಮ ಬಂಡವಾಳ 1 ಲಕ್ಷ ಇದ್ದರೆ ಏನಿಲ್ಲ ಅಂದರೂ ಒಂದು ಮೋರ್ ದೆನ್ 5% ಪ್ರಾಫಿಟ್ ಆಗಿರೋದು ಒಳ್ಳೆ ಪ್ರಾಫಿಟ್ಟು. ಈ ಥರ ತಾಳ್ಮೆಯಿಂದ ಕಾಯ್ದು ಬಿಟ್ಟು ಸಪೋರ್ಟು ರೆಸಿಸ್ಟೆನ್ಸ್ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡೋದು ಸೂಕ್ತ. ಇನ್ನು ಡೈಲಿ ಚಾರ್ಟ್ ನೋಡೋಣ. ಎಸ್, ಡೈಲಿ ಚಾರ್ಟ್ ನೋಡಿ, ನಿನ್ನೆ ಒಂದು ಪಾಸಿಟಿವ್ ಟು ನ್ಯೂಟ್ರಲ್ ಅಂತ ಹೇಳಿದ್ದೆ ನಾನು. ಇನ್ನೂ ನೆಗೆಟಿವಿಟಿ ಕ್ರಿಯೇಟ್ ಆಗಿಲ್ಲ ಮಾರ್ಕೆಟ್ನಲ್ಲಿ, ಪಾಸಿಟಿವ್ ಟು ನ್ಯೂಟ್ರಲ್ ಅಂತ ಹೇಳಿದ್ದೆ. ಮೊನ್ನೆ ಏನಕ್ಕೆ ಫಾಲ್ ಆಗಿತ್ತು ಫ್ರೈಡೇ ಅಂದರೆ, ಕಂಟಿನ್ಯೂಯಸ್ ಆಗಿ 1 ಡೇ 2 ಡೇ 3 ಡೇ 4 ಡೇ 5 ಡೇ 6 7 ಡೇಸ್ ಕಂಟಿನ್ಯೂ ಅಪ್ ಟ್ರೆಂಡ್ನಲ್ಲಿತ್ತು. ಹೀಗಾಗಿ ಒಂದು ಹೆಲ್ದಿ ಕರೆಕ್ಷನ್ ಆಗಿತ್ತು, ಜಸ್ಟ್ ಆ ಥರ. ಮತ್ತು ಅದನ್ನು ಏನು ಮಾಡಿದ್ದಾರೆ, ಭಾಳ ಜನ ಮಾರ್ಕೆಟ್ ಕರೆಕ್ಷನ್ ಆಗುತ್ತೆ, ಫಾಲ್ ಆಗುತ್ತೆ ಅಂದ್ಕೊಂಡ್ಬಿಟ್ಟು ಭಾಳ ಜನ ಪುಟ್ ಬೈ ಮಾಡಿರ್ತಾರೆ. ಸಪೋಸ್ ಮಾರ್ಕೆಟ್ ಓಪನ್ ಆದ ತಕ್ಷಣ ಅದನ್ನ ಸೆಲ್ ಮಾಡಿದರೆ ಪ್ರಾಫಿಟ್ನಲ್ಲಿರ್ತಾರೆ, ಇಲ್ಲಾಂದರೆ ಪ್ರೀಮಿಯಮ್ಸು ಡಿಕೆ ಆಗಿರ್ತವೆ. ಇವಾಗ ನೋಡಿ, ಮಾರ್ಕೆಟ್ ಮತ್ತೆ ರಿವರ್ಸ್ ಆಗ್ತಾ ಇದೆ. ನಾನು ಹೇಳಿದ್ದೆ, ಒಂದು ಈ ಥರ ಕ್ಯಾಂಡಲ್ ಪಕ್ಕದಲ್ಲೇ ಫಾರ್ಮ್ ಆಗುತ್ತೆ. ನೈದರ್ ಬಿಗ್ ಫಾಲ್ ಆಗೋ ಯಾವುದೇ ಲಕ್ಷಣ ಇಲ್ಲ, ನೈದರ್ ಬಿಗ್ ರೈಸ್ ಆಗೋ ಯಾವುದೇ ಲಕ್ಷಣ ಇಲ್ಲ. ಇಲ್ಲೇ ಟೈಮ್ ಸ್ಪೆಂಡ್ ಮಾಡುತ್ತೆ ಅಂಟಿಲ್ ಒಂದು ಬಜೆಟ್ವರೆಗೆ ಅಂತ. ಯಾಕೆಂದರೆ ಇಲ್ಲೊಂದು ಹ್ಯೂಜ್ ರೆಸಿಸ್ಟೆನ್ಸ್ ಇದೆ, 23,650ರಲ್ಲಿ ಹ್ಯೂಜ್ ರೆಸಿಸ್ಟೆನ್ಸ್ ಇದೆ. ಇದನ್ನು ಕ್ರಾಸ್ ಆದರೆ ಮಾತ್ರ 24,000ವರೆಗೆ ಒಂದು ರ್ಯಾಲಿ ಕೊಡ್ಬೋದು. ಅದು ಬಿಫೋರ್ ಬಜೆಟ್ ಆದರೂ ಆಗಬಹುದು. ಈಗಂತೂ ಪಾಸಿಟಿವ್ ಮೂಮೆಂಟ್ನಲ್ಲಿದೆ ಮಾರ್ಕೆಟ್, ಇನ್ನೂ ನೆಗೆಟಿವಿಟಿ ಕ್ರಿಯೇಟ್ ಆಗಿಲ್ಲ. ಈ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿದರೆ ಮಾತ್ರ ಹ್ಯೂಜ್ ರ್ಯಾಲಿ ಬರುತ್ತೆ ಅಪ್ಸೈಡು. ಅದರ್ವೈಸ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡುತ್ತೆ ಮಾರ್ಕೆಟು, ಇಲ್ಲೇ ಟೈಮ್ ಸ್ಪೆಂಡ್ ಮಾಡುತ್ತೆ. ಇದು 23,650 ಒಂದು ಗಮನ ಇರಲಿ. ನಾಳೆಗೂ ಕೂಡ ಒಂದು ಹ್ಯೂಜ್ ರೆಸಿಸ್ಟೆನ್ಸ್ ಅಂತ ಪರಿಗಣನೆ ಮಾಡ್ಬೋದು 23,650. ಇನ್ನು ಸಪೋರ್ಟ್ ಎಲ್ಲಿ ಬರುತ್ತೆ, 23,500, 23,500 ಒಂದು ಬಿಗ್ ಸಪೋರ್ಟ್ ಇದೆ. ಅದನ್ನು ಬಿಟ್ಟರೆ 23,400 ಮೇಜರ್ ಸಪೋರ್ಟು. ಇವನ್ನ ಬ್ರೇಕ್ ಮಾಡಲಿಕ್ಕಿಲ್ಲ ಅಂದ್ಕೊಂಡಿದ್ದೀನಿ. ನಾಳೆ ಕೂಡ ಬ್ರೇಕ್ ಮಾಡಲ್ಲ. ನಾಳೆ ಮೋಸ್ಟ್ ಪ್ರಾಬಬ್ಲಿ 23,500 650 ಅಬೋವ್ವರೆಗೆ ಹೋದರೂ ಹೋಗ್ಬೋದು, ಒಂದು ಪಾಸಿಬಿಲಿಟಿ ಇದೆ. ಐ ಆಮ್ ನಾಟ್ ಸೇಯಿಂಗ್ ಚಾರ್ಟ್ ಈಸ್ ಟೆಲ್ಲಿಂಗ್ ಲೈಕ್ ದ್ಯಾಟ್. ಚಾರ್ಟ್ ಆ ಥರ ಹೇಳ್ತಾ ಇದೆ. ಹೀಗಾಗಿ ನೋಡಿ, ಪೋಲ್ ಆ್ಯಂಡ್ ಫ್ಲ್ಯಾಗ್ ಆದಾಗ ಯೂಶಲಿ ಬ್ರೇಕ್ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ದೆ. ಮೋಸ್ಟ್ ಪ್ರಾಬಬ್ಲಿ ನಾಳೆ ಬ್ರೇಕ್ ಆಗ್ಬೋದು. 23,000
650 ಇದನ್ನು ಬ್ರೇಕ್ ಆಗೋ ಚಾನ್ಸಸ್ ಇದೆ. ವೀಕ್ಲಿ ಚಾರ್ಟ್ ನೋಡಿ, ನಿಫ್ಟಿದು ವೀಕ್ಲಿ ಚಾರ್ಟು ತುಂಬ ಚೆನ್ನಾಗಿ ಫಾರ್ಮ್ ಆಗಿದೆ. ಬಿಗ್ ವಿಕ್, ಚಿಕ್ಕ ಬಾಡಿ, ಒಂದು ಬುಲ್ಲಿಶ್ ಕ್ಯಾಂಡಲ್, ಮೈಲ್ಡ್ ಲಾಸ್ಟ್ ವೀಕು ಒಂದು ಬೀರಿಶ್ ಕ್ಯಾಂಡಲ್, ಮತ್ತು ಅಗೇನ್ ಬುಲ್ಲಿಶ್ ಕ್ಯಾಂಡಲ್. ಯಾವಾಗ ಫಾರ್ಮ್ ಆಗಿದೆ? ವಾರದ ಮೊದಲನೇ ದಿನವೇ ಫಾರ್ಮ್ ಆಗಿದೆ. ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ 23,600 ಇತ್ತು. ಇದನ್ನು ಕ್ರಾಸ್ ಆದರೆ ಹ್ಯೂಜ್ ರ್ಯಾಲಿ. ಮೋಸ್ಟ್ ಪ್ರಾಬಲಿ ಈ ವಾರದ ಕ್ಯಾಂಡಲು ಈ ಥರ ಫಾರ್ಮ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ, ಸೂಚನೆ ಕೊಡ್ತಾ ಇದೆ. ದಿಸ್ ವೀಕ್ ಕ್ಯಾಂಡಲ್ ವೀಕ್ಲಿ ಕ್ಯಾಂಡಲ್ ನಾ ಹೇಳ್ತಾ ಇರೋದು, ಈ ವಾರದ ವೀಕ್ಲಿ ಕ್ಯಾಂಡಲ್ ಈ ಥರ ಫಾರ್ಮ್ ಆಗ್ಬೋದು ಸ್ನೇಹಿತರೆ. ಸೊ ವೀಕ್ಲಿ ಕೂಡ ಬುಲ್ಲಿಶ್ ಮೂಮೆಂಟಮ್ ಇದೆ. ಇನ್ನೂ ನೆಗೆಟಿವಿಟಿ ಕ್ರಿಯೇಟ್ ಆಗಿಲ್ಲ ಮಾರ್ಕೆಟ್ನಲ್ಲಿ. ನೈದರ್ ನೆಗೆಟಿವಿಟಿ ಇಲ್ಲ, ನ್ಯೂಟ್ರಲ್ ಅಂತ ಹೇಳ್ಬೋದು. ಮೋಸ್ಟ್ ಪ್ರಾಬಲಿ ಡೌನ್ ಸೈಡ್ ಆದರೂ ಕೂಡ ಮತ್ತೆ ರಿಕವರಿ ಆಗೋ ಚಾನ್ಸಸ್ ಎಲ್ಲ ಇದೆ ಮಾರ್ಕೆಟ್ನಲ್ಲಿ. ಇನ್ನು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿ, ಬ್ಯಾಂಕ್ ನಿಫ್ಟಿ ಕೂಡ 51,000 ಹ್ಯೂಜ್ ಸಪೋರ್ಟ್ ಇದೆ ಅಂತ ಹೇಳಿದ್ವಿ, ಅದನ್ನು ಬ್ರೇಕ್ ಮಾಡಿಲ್ಲ. ನಾಳೆಗೂ ಕೂಡ 51,000 ಒಂದು ಮೇಜರ್ ಸಪೋರ್ಟ್ ಆಗುತ್ತೆ. ಅದನ್ನು ಬಿಟ್ಟರೆ 51,350 ಅದು ಕೂಡ ಒಂದು ಫಸ್ಟ್ ಸಪೋರ್ಟ್ ಅಂತ ಹೇಳ್ಬೋದು. ಇನ್ನು ಅಪ್ಸೈಡ್ ಆ್ಯಸ್ ಯೂಶ್ವಲ್ ನಿನ್ನೆ ಹೇಳಿದಾಗೆ 52,000, 52,000ನಲ್ಲಿ ಸಿಕ್ಕಾಪಟ್ಟೆ ಕಾಲ್ ರೈಟರ್ಸ್ ಇದ್ದಾರೆ. ಹೀಗಾಗಿ ರೆಸಿಸ್ಟೆನ್ಸ್ ಇದೆ 52,000 ರೌಂಡ್ ಫಿಗರ್ ಒಂದು ಹ್ಯೂಜ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. 52,000 ಕ್ರಾಸ್ ಆಗಿ ಒಂದು 5 ನಿಮಿಷದ ಕ್ಯಾಂಡಲ್ಲು ಒಂದು 4-5 ಫಾರ್ಮ್ ಆಗಿ ಕಂಟಿನ್ಯೂ ಸಸ್ಟೇನ್ ಆಯಿತು ಅಂದರೆ ಇಟ್ ರನ್ಸ್ ಟುವರ್ಡ್ಸ್ 52,500 ದೆನ್ 53,000 ಅಂತ ಹೇಳ್ಬೋದು. ಡೈಲಿ ಕ್ಯಾಂಡಲ್ನಲ್ಲಿ ಆ ಥರ ಒಂದು ಸಪೋರ್ಟ್ ರೆಸಿಸ್ಟೆನ್ಸು ಕಾಣ್ತಾ ಇದೆ ಸ್ನೇಹಿತರೆ. ನಾವು ವೀಕ್ಲಿ ಚಾರ್ಟ್ ನೋಡೋದಾದರೆ ಬ್ಯಾಂಕ್ ನಿಫ್ಟಿದು ವೀಕ್ಲಿ ಚಾರ್ಟು ನಿನ್ನೆ ಹೇಳಿದ್ದೆ, ಇನ್ನೂ ವೀಕ್ಲಿ ಚಾರ್ಟ್ನಲ್ಲಿ ಪಾಸಿಟಿವಿಟಿ ಇದೆ, ನೆಗೆಟಿವಿಟಿ ಕ್ರಿಯೇಟ್ ಆಗಿಲ್ಲ. ಅದೇ ಥರ ಕೂಡ ನೋಡಿ ಕಂಟಿನ್ಯೂ ಅಪ್ಸೈಡ್ ಒಂದು ಬಾಡಿ ಫಾರ್ಮ್, ವಿಕ್ ಬಾಡಿ, ಚಿಕ್ಕ ಒಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿತ್ತು. ಇನ್ಸೈಡ್ ಕ್ಯಾಂಡಲ್ ಅಂತ ಹೇಳಿದ್ದೆ, ನಿಮಗೆ ನೆನಪಿರ್ಬೋದು. ಹೀಗಾಗಿ ಅಪ್ಸೈಡ್ ರ್ಯಾಲಿ ಕೊಡುತ್ತೆ ನೆಕ್ಸ್ಟ್ ವೀಕ್ ಅಂದಿದ್ದೆ. ಲಾಸ್ಟ್ ವೀಕು ಹ್ಯೂಜ್ ರ್ಯಾಲಿ ಕೊಡ್ತು. ಸೊ ಅದ್ರ ಪಕ್ಕಕ್ಕೆ ಇನ್ಸೈಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಬ್ರೇಕ್ ಆಗ್ಬೋದು. ಈ ಹಾಯನ್ನು ಬ್ರೇಕ್ ಆಗ್ಬೋದು ಸ್ನೇಹಿತರೆ. ಇನ್ನೊಂದು ನಾಳೆ ನಾಡಿದ್ದು ಬ್ರೇಕ್ ಆಗೋ ಎಲ್ಲ ಚಾನ್ಸಸ್ ಇದೆ. ಮೋಸ್ಟ್ ಪ್ರಾಬಲಿ 52,000 ಬ್ರೇಕ್ ಆದರೂ ಆಗ್ಬೋದು ನಾಳೆ ನಾಡಿದ್ದು. ಬಟ್ ಏನಂದರೆ ಇಂಟ್ರಾಡೇದಲ್ಲಿ ಟ್ರೇಡ್ ಮಾಡೋರು ಸಪೋರ್ಟ್ ರೆಸಿಸ್ಟೆನ್ಸ್ ಪಿವೋಟ್ ಪಾಯಿಂಟ್ಸ್ ಕಂಪಲ್ಸರಿ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ, ಸುಮ್ಮನೆ ದುಡ್ಡು ಲಾಸ್ ಮಾಡ್ಕೋಬೇಡಿ ಅಂತ ನನ್ನ ಒಂದು ಚಿಕ್ಕ ಸಲಹೆ. ಹಾಗೂ ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಇಲ್ಲದೇ ಇರೋ ಕಾರಣ ನನ್ನ ಒಂದು ಉದ್ದೇಶ, ವಿಡಿಯೋ ಮಾಡೋ ಉದ್ದೇಶ ಕೇವಲ ಎಜುಕೇಷನ್ ಪರ್ಪೋಸ್ ಮಾತ್ರ ಇರೋದು. ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಕೇವಲ ಎಜುಕೇಷನಲ್ ಪರ್ಪೋಸ್ಗಾಗಿ ಮಾತ್ರ ವಿಡಿಯೋ ಮಾಡ್ತಾ ಇರೋದು, ಒಂದು ಶೈಕ್ಷಣಿಕ ಉದ್ದೇಶಕ್ಕಾಗಿ. ಅದನ್ನು ಬಿಟ್ಟರೆ ಯಾರಿಗೂ ಕೂಡ ನಾನು ಬಾಯ್ ಮಾಡಿ, ಸೆಲ್ ಮಾಡಿ, F&O ಟ್ರೇಡ್ ಮಾಡಿ ಅಂತ ರಿಕಮೆಂಡ್ ಮಾಡಲ್ಲ. ನೀವು ನಿಮ್ಮ ಒಂದು ರಿಸರ್ಚ್ ಮಾಡಿ ನಿಮ್ಮ ಓನ್ ಡಿಸಿಷನ್ ತೊಗೋಬೇಕು, ಅಥವಾ ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಡಿಸಿಷನ್ ತೊಗೋಬೇಕು. ಇನ್ನು ನಾಳೆಯ ಶೇರ್ ಬಗ್ಗೆ ಕನ್ಸಿಡರ್ ಮಾಡೋದಾದರೆ ಪ್ಯೂರ್ಲಿ ನಾಳೆಗೆ ಮಾತ್ರ ಹೇಳ್ತಾ ಇರೋದು. HDFC ಬ್ಯಾಂಕನ್ನು ನಾನು ಬಹಳ ದಿನಗಳಿಂದ ಒಂದು ರಡಾರ್ನಲ್ಲಿ ಇಟ್ಕೊಂಡಿದ್ದೀನಿ, ಪ್ರತಿದಿನ ಇದನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಹೀಗಾಗಿ HDFC ಬ್ಯಾಂಕನ್ನು ಚೂಸ್ ಮಾಡಿದ್ದೀನಿ ನಾಳೆ. ಇವತ್ತು 1,672ರಲ್ಲಿ ಕ್ಲೋಸ್ ಆಗಿದೆ. ಕೆಳಗಡೆಯಿಂದ ರಿಕವರಿ ಆಗಿದೆ, ತುಂಬ ರಿಕವರಿ ಆಗಿದೆ. ನಿನ್ನೆ ಕೂಡ ಫ್ರೈಡೇ ಕೂಡ ಕೆಳಗಡೆಯಿಂದ 17 ಪಾಯಿಂಟ್ಸ್ ರಿಕವರಿ ಆಗಿತ್ತು. ಇವತ್ತು ಕೂಡ ರಿಕವರಿ ಆಗಿದೆ. ಏನಕ್ಕೆ ಅಂದರೆ ದೇರ್ ಈಸ್ ಎ ಹ್ಯೂಜ್ ಪೊಟೆನ್ಷಿಯಲ್, ಅಪ್ಸೈಡ್ ಪೊಟೆನ್ಷಿಯಲ್ ಇನ್ನೂ ಬಾಕಿ ಇದೆ. ನನ್ನ ಶಾರ್ಟ್ ಟರ್ಮ್ ಟಾರ್ಗೆಟ್ HDFCಲಿ ಪದೇ ಹೇಳ್ತಾ ಇದ್ದೀನಿ 1700 ಅಂತ. ಶಾರ್ಟ್ ಟರ್ಮ್ ಟಾರ್ಗೆಟ್ ಈಸ್ 1700. ಹೀಗಾಗಿ ನಾಳೆ HDFC ಬ್ಯಾಂಕನ್ನು ಕನ್ಸಿಡರ್ ಮಾಡ್ಬೋದು. ಇದು HDFC ಬ್ಯಾಂಕ್ ವೀಕ್ಲಿ ಚಾರ್ಟ್ ನೋಡಿ ಸ್ನೇಹಿತರೆ, ಎಷ್ಟು ಬ್ಯೂಟಿಫುಲ್ ಇದೆ ನೋಡಿ. ವೀಕ್ಲಿ ಚಾರ್ಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ. ಬಾಡಿ ಬುಲ್ಲಿಶ್, ಇನ್ಸೈಡ್ ಕ್ಯಾಂಡಲ್, ಬುಲ್ಲಿಶ್ ಕ್ಯಾಂಡಲ್. ಈ ವಾರದ ಮೊದಲನೇ ದಿನ ಒಂದು ಲಾಸ್ಟ್ ವೀಕ್ದು ಹೈ ಹತ್ರ ಆಲ್ಮೋಸ್ಟ್ ಆಲ್ ಕ್ಲೋಸ್ ಆಗಿದೆ. ಹೀಗಾಗಿ ಇಲ್ಲೊಂದು ಚಾರ್ಟ್ ನೋಡಿದರೆ, ಚಾರ್ಟ್ ನೋಡಿ ಎಷ್ಟು ಚೆನ್ನಾಗಿ ಫಾರ್ಮ್ ಆಗಿದೆ.
ಡಬ್ಲ್ಯೂ ಪ್ಯಾಟರ್ನ್ ಇದೆ, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ 1700. ಆ ರೆಸಿಸ್ಟೆನ್ಸ್ವರೆಗೆ ಬರೋ ಎಲ್ಲ ಚಾನ್ಸಸ್ ಇದೆ ಅಂತ ನನಗನ್ನಿಸ್ತಾ ಇದೆ. ಅದ್ರ ಜೊತೆಗೆ ಚಾರ್ಟ್ ಕೂಡ ಅದನ್ನೇ ಸಿಗ್ನಿಫೈ ಮಾಡ್ತಾ ಇದೆ. ಸೊ ವೀಕ್ಲಿ ಚಾರ್ಟ್ನಲ್ಲಿ 1700 ಅಂಟಿಲ್ ಫ್ರೈಡೇ ಬರ್ಬೋದು, ಅಥವಾ ನಾಳೆ ನಾಡಿದ್ದು ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ. 1700 ಒಂದು ಶಾರ್ಟ್ ಟರ್ಮ್ ಟಾರ್ಗೆಟ್ ಅಂತ ಇಟ್ಕೋಬೋದು HDFC ಬ್ಯಾಂಕ್ನಲ್ಲಿ. ಹಾಗೆ ನಾಳೆಗೆ ಇನ್ನೊಂದಂದರೆ PFC ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಇವತ್ತಿನ ಶೇರ್ ಬೆಲೆ 487 ಇದೆ. ಸೊ ಒಂದು 500 ಟಾರ್ಗೆಟ್ವರೆಗೆ ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ ನಾಳೆಗೆ. ಸಪೋಸ್ ಫ್ಲ್ಯಾಟ್ ಓಪನಿಂಗ್ ಆದರೆ ಮಾತ್ರ ಕನ್ಸಿಡರ್ ಮಾಡಿ, ಅಥವಾ ಹ್ಯೂಜ್ ಗ್ಯಾಪ್ ಅಪ್ ಆದರೆ ಬಿಟ್ಬಿಡಿ, ಅಥವಾ ಗ್ಯಾಪ್ ಡೌನ್ ಆದರೆ ಬಿಟ್ಟುಬಿಡಿ. ಇನ್ನೊಂದು ಗ್ರಾಸಿಮ್ ಇಂಡಸ್ಟ್ರೀಸ್ 2515ರಲ್ಲಿ ಕ್ಲೋಸ್ ಆಗಿದೆ. ಇದನ್ನು ನಾಳೆಗೆ ಕನ್ಸಿಡರ್ ಮಾಡ್ಬೋದು. 2510 ಎಬೋವ್ ಓಪನ್ ಆದರೆ ಮಾತ್ರ ಕನ್ಸಿಡರ್ ಮಾಡಿ. 2540 ಅಂಡ್ ಟಾರ್ಗೆಟ್ ಇಟ್ಕೋಬೋದು, 2540. ಸೊ ನ್ಯೂಸ್ ಬೇಸ್ ಹೇಳೋದಾದರೆ 5G ಸ್ಪೆಕ್ಟ್ರಮ್ದು ಆಕ್ಷನ್ ಇದೆ. ಹೀಗಾಗಿ ಭಾರತಿ ಏರ್ಟೆಲ್ ಮತ್ತು ಅದ್ರ ಜೊತೆಗೆ ರಿಲಯನ್ಸ್ ಎರಡನ್ನೂ ಒಂದು ರಡರ್ನಲ್ಲಿ ಇಟ್ಕೊಂಡಿರಿ, ಸುಮ್ಮನೆ ವಾಚ್ ಮಾಡ್ಬೋದು. ಇನ್ನು ಅಮೇರಿಕನ್ ಮಾರ್ಕೆಟ್ ನೋಡಿ 39,260 ಪ್ರೆಸೆಂಟ್. ಡೌ ಫ್ಯೂಚರ್ಸ್ ಒಂದು ಪಾಸಿಟಿವ್ ಟೆರಿಟರಿಯಲ್ಲಿ 109 ಪಾಯಿಂಟ್ ಪಾಸಿಟಿವ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಹಾಗೆ S&P 500 2.9 ಪಾಯಿಂಟ್ಸ್ ಪಾಸಿಟಿವ್. US ಟೆಕ್ 100 ಫ್ಲ್ಯಾಟ್ ಇದೆ, -32 ಇದೆ. ಸೊ ಇದು ಕೂಡ ಸಪೋರ್ಟ್ ಮಾಡ್ತಾ ಇದೆ ಮೈಲ್ಡ್ ಆಗಿ. ಬಟ್ ಡೌ ಜೋನ್ಸ್ ಓಪನ್ ಆದಮೇಲೆ ಗೊತ್ತಾಗುತ್ತೆ 7 ಗಂಟೆಗೆ. ಇವಾಗಂತೂ ಡೌ ಫ್ಯೂಚರ್ಸ್ ಪಾಸಿಟಿವ್ ಇದೆ ನೋಡಿ. ಇದು ಓಪನ್ ಇಂಟ್ರೆಸ್ಟ್ ಚಾರ್ಟ್. ಇದು 23,600 ನೋಡಿ. ಹ್ಯೂಜ್ ಕಾಲ್ ರೇಟರ್ಸ್ ಇದ್ದಾರೆ, 5 ಮಿಲಿಯನ್ ಕಾಲ್ ರೇಟರ್ಸ್ ಇದ್ದಾರೆ. 27th ಜೂನ್ ಎಕ್ಸ್ಪೈರ್. ಇದು 23,600 ಸ್ಟ್ರೈಕ್ ಪ್ರೈಸ್ನಲ್ಲಿ 5 ಮಿಲಿಯನ್ ಕಾಲ್ ರೇಟರ್ಸ್ ಇದ್ದಾರೆ. ಹೀಗಾಗಿ 23,600ನಲ್ಲಿ ಒಂದು ರಿಜೆಕ್ಷನ್ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ. ಸಪೋಸ್ 23,600 ಮೇಲೆ ಒಂದು 15 ನಿಮಿಷ ಸಸ್ಟೇನ್ ಆಯಿತು ಅಂದರೆ ಬಿಗ್ ರ್ಯಾಲಿ ಒಂದು ಕಂಟಿನ್ಯೂಯೇಷನ್ ಆಗಬಹುದು. ಇನ್ನು ಫೈನಲ್ ಆಗಿ SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ. ಗಿಫ್ಟ್ ನಿಫ್ಟಿ ಇವಾಗ ಪ್ರೆಸೆಂಟ್ 5 ಗಂಟೆ 54 ನಿಮಿಷಕ್ಕೆ 48 ಪಾಯಿಂಟ್ ಪಾಸಿಟಿವ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಡೌ ಫ್ಯೂಚರ್ಸ್ ಕೂಡ ಪಾಸಿಟಿವ್ನಲ್ಲಿತ್ತು 100 ಪಾಯಿಂಟ್ಸು. SGX ನಿಫ್ಟಿ ಕೂಡ ಪ್ಲಸ್ 48 ಪಾಯಿಂಟ್ಸ್ ಪ್ಲಸ್ನಲ್ಲಿದೆ. ಬಟ್ ಇನ್ನೊಂದೇನೆಂದರೆ FIDA ಡೇಟಾ ಇನ್ನೂ ರಿಲೀಸ್ ಆಗಿಲ್ಲ, ಹೀಗಾಗಿ ಅದನ್ನು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ. ಬಟ್ SGX ನಿಫ್ಟಿ ಡೌ ಫ್ಯೂಚರ್ಸ್ ಮತ್ತು ಚಾರ್ಟ್ ನೋಡಿದರೆ ನಾಳೆ ಮತ್ತೆ ಒಂದು ಫ್ಲ್ಯಾಟ್ ಅಥವಾ ರೇಂಜ್ ಬೌಂಡ್ ಮಾರ್ಕೆಟ್ ಇರ್ಬೋದು. ಫಸ್ಟ್ ಆಪ್ಷನ್ನು ಡೌನ್ ಸೈಡ್ ಓಪನ್ ಆದರೂ ಕೂಡ ರಿಕವರಿ ಆಗೋ ಎಲ್ಲ ಚಾನ್ಸಸ್ ಇದೆ. ಅದರ ಜೊತೆಗೆ ಒಂದು ಮೈಲ್ಡ್ ಅಪ್ಸೈಡ್ ರ್ಯಾಲಿ ಸಿಗೋ ಚಾನ್ಸಸ್ ಇದೆ ಅಂತ ಕನ್ಸಿಡರ್ ಮಾಡ್ಬೋದು ಸ್ನೇಹಿತರೆ. ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತೆ ನೆಕ್ಸ್ಟ್ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.